ನಮಸ್ಕಾರ ಸ್ನೇಹಿತರೆ, ಇಂದು ಡಿಸೆಂಬರ್ 12, 2025 ಬೆಳಗಾವಿಯಲ್ಲಿ ಅಧಿವೇಶನ. ಇದರ ಮಧ್ಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ರಾಜ್ಯಪಾಲ ಧರ್ಮಚಂದ್ ಗೆಹ್ಲೋಟ್ ಮತ್ತು ಸಭಾಪತಿಯವರಿಗೆ ಸಾರಿಗೆ ನೌಕರರು ಮತ್ತು ನಾಯಕ ಆನಂದ್ ಅವರು ಒಂದು ಮನವಿಯನ್ನು ನೀಡಿದರು. ಈ ಮನವಿನಲ್ಲಿ ಏನಿದೆ? ನೌಕರರ ಸಂಘದ ಪ್ರತಿನಿಧಿಗಳು ಒಂದು ಗಂಭೀರ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮನವಿ ಪತ್ರದಲ್ಲಿ ನೌಕರರು ಏನಂತ ಆರೋಪ ಮಾಡಿದ್ದಾರೆ ನೋಡೋಣ. ಸರ್ಕಾರ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ KSRTC ನೌಕರರಿಗೆ ಸರಿಸಮಾನ ವೇತನ ಹಾಗೂ ವೇತನ ಪರಿಷ್ಕರಣೆ ನೀಡುವುದಾಗಿ ಭರವಸೆ ನೀಡಿತ್ತು. ಆದರೆ ಇನ್ನೂ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ನೌಕರರ ಮಾತಿನಲ್ಲಿ ಇದು ಕೇವಲ ಭರವಸೆ ಅಲ್ಲ, ನಮ್ಮ ಬದುಕಿನ ಪ್ರಶ್ನೆ. ಈ ಭರವಸೆಯನ್ನು ಮುರಿದವರು ಜನರ ವಿಶ್ವಾಸವನ್ನೇ ವಂಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ಅಲ್ಲದೆ ಇದೇ ಕಾರಣಕ್ಕೆ ಸಾರಿಗೆ ಮುಖಂಡ ಆನಂದ್ ಅವರು ಹಾಗೂ ಇತರೆ ನೌಕರರು ರಾಜ್ಯಪಾಲ ಮತ್ತು ಸಭಾಪತಿಗಳಿಗೆ ಮುಖ್ಯಮಂತ್ರಿ ಮತ್ತು ಸಾರಿಗೆ ಮಂತ್ರಿಗಳ ವಿರುದ್ಧ ತನಿಖೆ ಆದೇಶ ನೀಡಬೇಕೆಂದು ಸ್ಪಷ್ಟವಾಗಿ ಮನವಿ ಸಲ್ಲಿಸಿದ್ದಾರೆ. ಮಿತ್ರರೇ, ಶ್ರೀ ಆನಂದ್ ಮುಖಂಡರು ಹಾಗೂ KSRTC ನೌಕರರು ಇಂದು ರಾಜ್ಯಪಾಲರಿಗೆ ಮತ್ತು ಸ್ಪೀಕರಿಗೆ ಮನವಿ ನೀಡಿದ್ದು ಸರ್ಕಾರದಲ್ಲಿ ಒಂದು ತಳಮಳ ಏರ್ಪಟ್ಟಿದೆ. 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಮತ್ತು ನಿವೃತ್ತಿ ನೌಕರರ 38 ತಿಂಗಳ ಬಾಕಿ ಮತ್ತು 38 ತಿಂಗಳ ಬಾಕಿ ಹಾಲಿ ನೌಕರರದ್ದು ಬರಬೇಕಾಗಿದೆ. ಸದ್ಯ ಸಾರಿಗೆ ಮುಖಂಡ ಆನಂದ್ ಅವರು ಒಂದು ಗಂಭೀರ ಮನವಿಯನ್ನು ಸರ್ಕಾರಕ್ಕೆ ರಾಜ್ಯಪಾಲರಿಗೆ ನೀಡಿರುವುದು ಒಂದು ಮುಖ್ಯ ವಿಶೇಷವಾಗಿದೆ. ಅತ್ಯಂತ ಅಸಮಾಧಾನಕರ ಬೆಳವಣಿಗೆ ಭುಗಿಲೆದ್ದಿದೆ ಎಂಬುದನ್ನು ನಾವು ಕಾಣಬಹುದಾಗಿದೆ. ಇದರಿಂದ ಸಾರಿಗೆ ನೌಕರರ ಅಸಮಾಧಾನ ಮತ್ತಷ್ಟು ಭುಗಿಲೆಬ್ಬವುದು ಸಾಧ್ಯತೆ ಉಂಟು. ಕಾರಣ ಪಿಂಚಣಿ ಕೇವಲ 2,000-3,000 ಇದೆ. ಇದರಿಂದ ಜೀವನ ಸಾಗಿಸುವುದು ಅಸಾಧ್ಯ. ನೌಕರರ ಮನದಲ್ಲಿ ಪ್ರಶ್ನೆ, ಎಷ್ಟು ದಿನ ಕಾಯಬೇಕನ್ನೋ ತೋರಿಸುವುದೇ ನಿರೀಕ್ಷೆಯೂ ಇದೆ. ಈಗ ಈ ಬೆಳವಣಿಗೆ ಸರ್ಕಾರಕ್ಕೆ ಹೊಸ ಸವಾಲು ಆಗಿ ಪರಿಣಾಮ ಬೀರುತ್ತದೆ. ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರು ಇದಕ್ಕೆ ಯಾವ ರೀತಿ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ನಾವು ಈ ಅಧಿವೇಶನದಲ್ಲಿ ಪ್ರಮುಖ ಕುತೂಹಲದ ವಿಷಯಗಳು. ಅದರ ಒಳಗೆ ಶ್ರೀ ಆನಂದ್ ಅವರು ಸ್ಪೀಕರ್ ಮತ್ತು ರಾಜ್ಯಪಾಲರಿಗೆ ಮನವಿ ನೀಡಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಅವರನ್ನು ಪ್ರಶ್ನಿಸಿದ್ದು ಮತ್ತು ಇವರ ಮೇಲೆ ತನಿಖೆಗೆ ಒತ್ತಾಯಿಸಿದ್ದು ಒಂದು ಮಹತ್ವದ ಬೆಳವಣಿಗೆ ಎಂದು ನಾವು ಮಿತ್ರರೇ, ಶ್ರೀ ಆನಂದ್ ಅವರು ಮತ್ತು ಇತರೆ ನೌಕರರು ರಾಜ್ಯಪಾಲರಾದ ಗೆಹ್ಲೋಟ್ ಅವರಿಗೆ ಮನವಿ ನೀಡಿದ್ದು, ಇದರಲ್ಲಿ ಈ ಮನವಿಯಲ್ಲಿ ನೌಕರರ ಪ್ರಣಾಳಿಕೆಯಲ್ಲಿ ಸರಿಸಮಾನ ವೇತನ ಮತ್ತು ವೇತನ ಪರಿಷ್ಕರಣೆ ಮಾಡಿಲ್ಲ ಎಂದು ದೂರಿದ್ದಾರೆ. ರಾಜ್ಯಪಾಲರು ಮತ್ತು ಸ್ಪೀಕರು ಮುಖ್ಯಮಂತ್ರಿಗೆ ಮತ್ತು ಸಾರಿಗೆ ಅದರ ನಡುವೆ ಏನು ಒಂದು ಸರ್ಕಾರಿ ನೌಕರರು ಅದರಲ್ಲಿ ಪ್ರಮುಖವಾಗಿ ಸಾರಿಗೆ ನೌಕರರ ಟಾರ್ಗೆಟ್ ಮಾಡಿಕೊಂಡು ಚುನಾವಣೆ ವೇಳೆ ಒಂದು ಪ್ರಣಾಳಿಕೆ ಹೇಳುತ್ತೆ ಕಾಂಗ್ರೆಸ್ ಸರ್ಕಾರ. ನಿಮಗೆ ಇದ್ದಂತಹ ಏನು ಒಂದು 35-38 ತಿಂಗಳು ಬಚ್ಚೆ ಏನು ಕೊಡ್ತಾರೆ ಅದನ್ನು ಕೊಡ್ತೀವಿ, ಹಾಗೂ ವೇತನ ಶ್ರೇಣಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಪ್ರಣಾಳಿಕೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆಗೆ ಒಂದು ಗಿಮಿಕ್ ಕೊಟ್ಟಿದ್ರು. ಆದ್ರೆ ಯಾರು ಕೂಡ